ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಗೊತ್ತಿದೆ ಅಲ್ವಾ? ಅದನ್ನ ನಾಶ ಮಾಡಿದ ಭಕ್ತಿಯಾರ್ ಖಿಲ್ಜಿ ಅನ್ನೋ ಜ್ಞಾನದ್ವೇಷಿಯ ಬಗ್ಗೆ ಕೂಡ ನಿಮಗೆ ಗೊತ್ತೇ ಇರುತ್ತೆ. ಅವನ ಹೆಸರನ್ನು ನೀವು ಕೇಳಿದಿರಿ. ಅವನು ನಳಂದ ವಿಶ್ವವಿದ್ಯಾಲಯವನ್ನ ಹೇಗೆ ನಾಶ ಮಾಡ್ದ ಅನ್ನೋ ಕಥೆ ಕೂಡ ನಿಮಗೆ ಗೊತ್ತಿದೆ. ಆದ್ರೆ ನಳಂದ ನಾಶಕ್ಕೆ ಪ್ರತೀಕಾರ ಹೇಳಿದ ಕಥೆ ನಿಮಗೆ ಗೊತ್ತಾ? ಈ ನಳಂದ ನಾಶಕ ಭಕ್ತಿಯಾರ್ ಅನ್ನೋನು ಹೇಗೆ ಸತ್ತ ಅನ್ನೋದು ನಿಮಗೆ ಗೊತ್ತಾ? ದಾಳಿಕೋರರ ಗೆಲುವುಗಳ ಬಗ್ಗೆ, ಭಾರತೀಯ ಅರಸರ ಸೋಲುಗಳ ಬಗ್ಗೆ ನಮಗೆ ವೈಭವೀಕರಿಸಿ ಹೇಳುವ ನಮ್ಮ ಪಠ್ಯಪುಸ್ತಕಗಳಲ್ಲಿ ಭಾರತೀಯರ ಗೆಲುವಿನ ಕಥೆಗಳನ್ನ ತುಂಬಾ ಕಡಿಮೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದಾಳಿಕೋರರಿಗೆ ಪಾಠ ಕಲಿಸಿದ ಸಾಕಷ್ಟು ಅರಸರ ಕಥೆಗಳಿಗೆ ನಮ್ಮ ಚರಿತ್ರೆಯ ಪುಟಗಳಲ್ಲಿ ಜಾಗ ಕೂಡ ಸಿಕ್ಕಿಲ್ಲ. ಹೀಗಾಗಿ ಆ ಮಹಾವೀರನ ಕಥೆಯನ್ನ, ಹಾಗೆ ಈ ಭಕ್ತಿಯಾರ್ ಖಿಲ್ಜಿ ಅನ್ನೋ ಕುರೂಪಿಯ ಅಂತ್ಯದ ಕಥೆಯನ್ನ ನಾನಿಲ್ಲಿ ನಿಮಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ತಡ ಯಾಕೆ, ಬನ್ನಿ ನೋಡ್ಬಿಡೋಣ. ಗೆಳೆಯರೆ, ನಳಂದ ಅದೊಂದು ಹೆಸರು ಕೇಳಿದ್ರೇನೆ ಭಾರತೀಯರಿಗೊಂಥರ ರೋಮಾಂಚನ ಆಗಬೇಕು. ಯಾಕೆಂದ್ರೆ ಅದು ನಮ್ಮ ಅತ್ಯಂತ ಪುರಾತನ ಹಾಗೂ ಅತಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪೈಕಿ ಒಂದಾಗಿತ್ತು. ಗುಪ್ತ ಸಾಮ್ರಾಟ ಕುಮಾರಗುಪ್ತ ಸಾಮಾನ್ಯ ಶಕ 427ರಲ್ಲಿ ಈ ನಳಂದ ವಿಶ್ವವಿದ್ಯಾಲಯವನ್ನ ನಿರ್ಮಾಣ ಮಾಡಿದ್ದ. ಭಾರತದಲ್ಲಿ ಗುಪ್ತರ ಆಡಳಿತ ಕಾಲ ಇದೆಯಲ್ಲ, ಅದನ್ನ ಸುವರ್ಣಯುಗ ಅಂತ ಕರೀತಾರೆ. ಸಾಹಿತ್ಯ, ಸಂಸ್ಕೃತಿ ಹಾಗೂ ಭಾರತದ ಶ್ರೀಮಂತಿಕೆಗೆ ಗುಪ್ತರು ಕೊಟ್ಟ ಅನನ್ಯ ಕೊಡುಗೆಗಳ ಪೈಕಿ ಈ ನಳಂದ ಕೂಡ ಒಂದು. ಅವತ್ತಿಗೆ ನಳಂದ ವಿಶ್ವವಿದ್ಯಾಲಯ ಅನ್ನೋದು ಎಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಅಂದ್ರೆ, ಅಲ್ಲಿ ಸಾಹಿತ್ಯ, ವಿಜ್ಞಾನ, ಜ್ಯೋತಿಷ್ಯ, ಖಗೋಳ, ರಸಾಯನಶಾಸ್ತ್ರ, ಮೀಮಾಂಸಾ, ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರ, ಭೌತಶಾಸ್ತ್ರ, ಹೀಗೆ ನಾನಾ ವಿಷಯಗಳನ್ನ ಬೋಧಿಸಲಾಗ್ತಾ ಇತ್ತು. ಇವತ್ತು ನಾವು ಹೈಯರ್ ಸ್ಟಡೀಸ್ಗೆ ಅಂತ ವಿದೇಶಗಳಿಗೆ ಹೋಗ್ತೀವಲ್ಲ, ಹಾಗೆ ಅವತ್ತು ವಿದೇಶಿ ವಿದ್ಯಾರ್ಥಿಗಳು ನಮ್ಮ ನಳಂದ ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇದ್ರು. ಗೆಳೆಯರೆ, ನಳಂದ ಎಂಥ ಮಹಾನ್ ಪಂಡಿತರಿಗೆ ಆಶ್ರಯವನ್ನು ಕೊಟ್ಟಿತ್ತು ಮತ್ತು ಅಲ್ಲಿನ ವಿದ್ವತ್ತು ಹೇಗಿತ್ತು ಅಂದರೆ, ಆ ವಿಶ್ವವಿದ್ಯಾಲಯದಲ್ಲಿ ಕಲಿಯೋದಕ್ಕೆ ಬರ್ತಾ ಇದ್ರಲ್ಲ ವಿದ್ಯಾರ್ಥಿಗಳು, ಅವರಿಗೆ ಮೊದಲ ಸುತ್ತಿನ ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾ ಇದ್ದದ್ದು ಅಲ್ಲಿನ ದ್ವಾರಪಾಲಕರು. ಅಂದರೆ ಆ ವಿಶ್ವವಿದ್ಯಾಲಯದ ದ್ವಾರಪಾಲಕರು ಕೂಡ ಮಹಾನ್ ಬುದ್ಧಿವಂತರು ಮತ್ತು ವಿದ್ಯಾವಂತರಾಗಿರ್ತಾ ಇದ್ರು. ಅಂದರೆ ಅಲ್ಲಿನ ಪಂಡಿತರು ಇನ್ನು ಹೇಗಿದ್ದಿರಬಹುದು ಯೋಚನೆ ಮಾಡಿ. ಅಲ್ಲಿ ಹಿಂದೂ ಹಾಗೂ ಬೌದ್ಧ ಫಿಲಾಸಫಿಗಳ ಅಧ್ಯಯನ ಕೇಂದ್ರಗಳಿದ್ವು. ವೇದಗಳ ಜೊತೆಗೆ ಮಹಾಯಾನ, ಬೌದ್ಧ ತತ್ವಗಳ ಅಧ್ಯಯನ ಕೂಡ ಅಲ್ಲಿ ನಡೀತಾ ಇತ್ತು. ಈ ನಳಂದ ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡಿದ್ದು, ಅದನ್ನು ಪೋಷಿಸಿದ್ದು ಹಿಂದೂ ಅರಸರೇ ಆದರೂ ಕೂಡ ನಳಂದ ಅನ್ನೋದು ಬೌದ್ಧರಿಗೆ ಕೂಡ ಪುಣ್ಯಕ್ಷೇತ್ರ. ಯಾಕೆಂದರೆ ಅಲ್ಲಿ ಗೌತಮ ಬುದ್ಧನ ಶಿಷ್ಯ ಸಾರಿಪುತ್ರನ ಜನನ ಆಗಿತ್ತು. ಹೀಗಾಗಿ ಇದೊಂದು ಅತ್ಯದ್ಭುತ ಬೌದ್ಧ ಕ್ಷೇತ್ರವಾಗಿ, ಬೌದ್ಧರ ಪಾಲಿನ ಪರಮ ಪವಿತ್ರ ಕ್ಷೇತ್ರವಾಗಿ ಕೂಡ ಹೆಸರು ಮಾಡಿತ್ತು. ಅಂಥ ನಳಂದದ ಮೇಲೆ ಕೆಟ್ಟ ಕಣ್ಣು ಬಿದ್ದದ್ದು 1200ನೇ ಇಸ್ವಿಯಲ್ಲಿ. ಅವತ್ತಿಗಾಗಲೇ ದೆಹಲಿಯನ್ನ ಆಳ್ತಾ ಇದ್ದ ಚಹಮಾನರ ಅರಸ ಪೃಥ್ವಿರಾಜ್ ಚೌಹಾಣ್ 1192ರಲ್ಲಿ ನಡೆದ 2ನೇ ತರೈನ್ ಯುದ್ಧದಲ್ಲಿ ಮೊಹಮ್ಮದ್ ಘೋರಿಯ ಪಡೆಯ ಮುಂದೆ ಸೋಲನ್ನ ಅನುಭವಿಸಿದ್ದ. ಘೋರಿ ದೆಹಲಿಯನ್ನ ಗೆದ್ದ ನಂತರ ಇಲ್ಲಿ ಆಳ್ವಿಕೆ ಮಾಡ್ತಾ ಕೂತ್ಕೊಳ್ಳಿಲ್ಲ. ಅವನು ತನ್ನ ಗುಲಾಮ ಕುತುಬುದ್ದೀನ್ ಐಬಕ್ನನ್ನ ದೆಹಲಿಯ ಉಸ್ತುವಾರಿಗೆ ಬಿಟ್ಟು ತನ್ನ ನೆಲಕ್ಕೆ ವಾಪಸ್ ಹೊರಟು ಹೋದ. ಇಲ್ಲಿ ಕುತುಬುದ್ದೀನ್ ಐಬಕ್ ದೆಹಲಿಯ ಅಕ್ಕಪಕ್ಕದ ರಾಜ್ಯಗಳನ್ನ ಗೆಲ್ತಾ ಹೋಗ್ತಾ ಇದ್ದ ಸಂದರ್ಭ ಅದು. ಅದೇ ದಿನಗಳಲ್ಲಿ 2ನೇ ತರೈನ್ ಯುದ್ಧದಲ್ಲಿ ಭಾಗವಹಿಸಿದ್ದ ಮಹಮ್ಮದ್ ಖಿಲ್ಜಿ ಅನ್ನೋ ದಂಡನಾಯಕನೊಬ್ಬನಿಗೆ ಘೋರಿ ಕಾಶ್ಮಂಡಿ ಅನ್ನೋ ಪ್ರದೇಶವನ್ನ ಜಹಗೀರಾಗಿ ಕೊಟ್ಟ. ಆ ಮಹಮ್ಮದ್ ಖಿಲ್ಜಿಯ ಅಣ್ಣನ ಮಗನ ಹೆಸರು ಬಕ್ತಿಯಾರ್ ಖಿಲ್ಜಿ ಅಲಿಯಾಸ್ ಇಖ್ತಿಯಾರ್ ಖಿಲ್ಜಿ. ಅವನಿಗೆ ತನ್ನ ಚಿಕ್ಕಪ್ಪನ ಜೊತೆ ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಈ ಬಕ್ತಿಯಾರ್ ಘೋರಿಯ ಸೇನೆಯನ್ನ ಸೇರಬೇಕು ಅಂದ್ಕೊಂಡ. ಅಲ್ಲಿ ಕೆಲಸ ಸಿಗಲಿಲ್ಲ. ದೆಹಲಿಯ ಸೇನೆಯನ್ನ ಸೇರೋದಕ್ಕೆ ಬಂದ. ಇವನ ಆಕಾರ ನೋಡಿ ಇಲ್ಲೂ ಕೂಡ ಅವನಿಗೆ ಕೆಲಸ ಕೊಡಲಿಲ್ಲ. ಕುಳ್ಳ, ಕುರೂಪಿ, ಕೈಯಲ್ಲಿ ಖಡ್ಗ ಹಿಡಿದ್ರೆ ಅದು ಅವನು ಮೊಣಕಾಲಿಗಿಂತ ಕೆಳಗೆ ಬರ್ತಾ ಇತ್ತು. ಅಷ್ಟು ಕುಳ್ಳಗಿರೋ ಮನುಷ್ಯ ಯುದ್ಧಗಳಿಗೆ ಕೆಲಸಕ್ಕೆ ಬರೋದಿಲ್ಲ ಅಂತ ಅವನಿಗೆ ಸೇನೆಯಲ್ಲಿ ಕೆಲಸ ಸಿಗಲಿಲ್ಲ. ಕಡೆಗೆ ಅವನು ಬದೌನಿಗೆ ಬಂದ. ಅಲ್ಲಿನ ಗವರ್ನರ್ ಹಿಜಬರುದ್ದೀನ್ ಹಸನ್ ಅದೀಬ್ಗೆ ತನ್ನ ಚಿಕ್ಕಪ್ಪ ಮೊಹಮ್ಮದ್ ಖಿಲ್ಜಿಯ ಹೆಸರು ಹೇಳಿ ಅಂತೂ ಅಲ್ಲೊಂದು ಕೆಲಸನ ಗಿಟ್ಟಿಸ್ಕೊಂಡ. ಅದಕ್ಕೂ ಮೊದಲು ಇವನು ರಜಪೂತರ ದೊರೆ ಜೈತ್ರಾ ಸಿಂಗ್ ಎಂಬಾತನ ಸೇನೆಯಲ್ಲಿ ಕೆಲಸ ಮಾಡ್ದ ಅಂತ 14ನೇ ಶತಮಾನದ ಲೇಖಕ ಅಬ್ದುಲ್ ಮಾಲಿಕ್ ಇಸ್ಲಾಮಿ ಬರೀತಾನೆ. ಆದ್ರೆ ಅದನ್ನು ಸಮಕಾಲೀನ ಇತಿಹಾಸಕಾರರು ಯಾರು ಖಚಿತಪಡಿಸಿಲ್ಲ. ಆದರೂ ಇವನು ಬನಾರಸ್ನ ಹಸ್ಮುದ್ದೀನ್ ಅನ್ನೋನ ಸೇನೆಯಲ್ಲಿ ಜಾಗ ಪಡ್ಕೊಂಡ ಅಂತ ಹೇಳಲಾಗಿದೆ. ಅಲ್ಲಿರುವಾಗಲೇ ಅವನಿಗೆ ಮಿರ್ಜಾಪುರದ ಬಳಿ ಒಂದು ಜಹಗೀರು ಸಿಕ್ತು. ಅಲ್ಲಿಂದ ಈ ಬಕ್ತಿಯಾರನ ಬದುಕು ಬದಲಾಗೋಯ್ತು.
ಬಕ್ತಿಯಾರ್ ಖಿಲ್ಜಿ ಅಲ್ಲಿ ತನ್ನದೇ ಆದ ಒಂದು ಸೇನೆಯನ್ನ ಕಟ್ಕೊಂಡ. ಪಕ್ಕದ ಬಿಹಾರದಲ್ಲಿದ್ದ ಸಂಸ್ಥಾನಗಳ ಮೇಲೆ ಆಗಾಗ ದಾಳಿ ಮಾಡ್ತಾ ಅಪಾರ ಸಂಪತ್ತನ್ನ ಜೋಡಿಸ್ಕೊಂಡ. ತನ್ನ ಸೇನೆಯನ್ನ ದೊಡ್ಡದು ಮಾಡ್ಕೊಳ್ತಾ ಹೋದ. ಹಾಗೆ ದಾಳಿ ಮಾಡ್ತಾ ಮಾಡ್ತಾ 1197ರಲ್ಲಿ ಓದಂತಿಪುರವನ್ನ ನಾಶ ಮಾಡ್ದ. ಗೆಳೆಯರೆ, ಈ ಓದಂತಿಪುರದಲ್ಲಿ ಕೂಡ ಒಂದು ವಿಶ್ವವಿದ್ಯಾಲಯ ಇತ್ತು. ಅಲ್ಲಿ ಒಂದು ಅದ್ಭುತವಾದ ಬೌದ್ಧ ವಿಹಾರ ಆಯ್ತು. ಅದು ಬಕ್ತಿಯಾರನ ದಾಳಿಯಲ್ಲಿ ನಾಶ ಆಯ್ತು. ಆ ಬೌದ್ಧ ವಿಹಾರ ಇದ್ದ ಓದಂತಿಪುರವನ್ನ ಇವತ್ತು ಬಿಹಾರ್ ಶರೀಫ್ ಅಂತ ಕರೀತಾರೆ. ಅದು ನಳಂದಾ ಜಿಲ್ಲೆಯ ಜಿಲ್ಲಾ ಕೇಂದ್ರ. ಅಲ್ಲಿ ಪಾಲ ಅರಸ ಅವತ್ತಿಗೊಂದು ಭವ್ಯ ವಿಶ್ವವಿದ್ಯಾಲಯವನ್ನ ನಿರ್ಮಾಣ ಮಾಡಿದ್ದ. ಅಲ್ಲಿ ಕೂಡ ಸನಾತನ ಹಾಗೂ ಬೌದ್ಧ ಮತಗಳ ಅಧ್ಯಯನ ಕೇಂದ್ರಗಳಿದ್ವು. ಅಪಾರ ಜ್ಞಾನ ಭಂಡಾರ ಆಯಿತು. ಅದರ ಮೇಲೆ ದಾಳಿ ಮಾಡಿದ ಖಿಲ್ಜಿ ಅಲ್ಲಿನ ಎಲ್ಲ ಪುಸ್ತಕ ಭಂಡಾರಕ್ಕೆ ಬೆಂಕಿ ಹಚ್ಚಿಸ್ಬಿಟ್ಟ. ಅಲ್ಲಿದ್ದ ಬೌದ್ಧ ಭಿಕ್ಕುಗಳು ಸಾಧ್ಯವಾದಷ್ಟು ಪುಸ್ತಕಗಳ ಜೊತೆ ನೇಪಾಳ, ಟಿಬೆಟ್ ಕಡೆ ಪಲಾಯನ ಮಾಡಿದ್ರು. ಅಲ್ಲಿಂದ ಅವನು ವಿಕ್ರಮಶೀಲಾದ ಮೇಲೆ ದಾಳಿ ಮಾಡ್ದ. ಅಲ್ಲಿನ ವಿಶ್ವವಿದ್ಯಾಲಯ ಹಾಗೂ ಬೌದ್ಧ ವಿಹಾರ ಕೂಡ ಖಿಲ್ಜಿಯ ಮೂಲಕ ನಾಶ ಆಯಿತು. ಅದಾದ ಮೇಲೆ ಅವನ ಕಣ್ಣು ಬಿದ್ದದ್ದು ನಳಂದದ ಮೇಲೆ. ಸ್ನೇಹಿತರೆ, ಇಲ್ಲಿ ನಿಮಗೊಂದು ವಿಷಯ ಹೇಳಬೇಕು. ಅವತ್ತಿಗೆ ಬಿಹಾರದಲ್ಲಿ ಸಾಕಷ್ಟು ಬೌದ್ಧ ವಿಹಾರಗಳಿದ್ವು. ಆ ಇಡೀ ಪ್ರದೇಶವನ್ನ ವಿಹಾರ ಅಂತಲೇ ಕರೆಯಲಾಗ್ತಾ ಇತ್ತು. ಅದು ಆ ನಂತರದಲ್ಲಿ ವಿಹಾರಗಳಿಂದಲೇ ಬಿಹಾರ ಅನ್ನೋ ಹೆಸರನ್ನ ಪಡ್ಕೊಳ್ತು. ಅಂಥ ಸಾಕಷ್ಟು ವಿಹಾರಗಳು ನಾಶವಾಗಿದ್ದು ಈ ಬಕ್ತಿಯಾರ್ ಖಿಲ್ಜಿಯ ಕಾಲದಲ್ಲಿ. ನಳಂದ ಅನ್ನೋದು ಜ್ಞಾನ ಮತ್ತು ಐಶ್ವರ್ಯ ಎರಡರಲ್ಲೂ ಸಮೃದ್ಧವಾಗಿದ್ದ ವಿಶ್ವವಿದ್ಯಾಲಯ. ಅಲ್ಲಿ ಅಪಾರ ಜ್ಞಾನ ಭಂಡಾರ ಆಯಿತು. ಆ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿದ ಖಿಲ್ಜಿ ಅದಕ್ಕೂ ಬೆಂಕಿ ಹಚ್ಚಿಸ್ದ. ಅಲ್ಲಿದ್ದ ವಿದ್ಯಾರ್ಥಿಗಳು, ಬೌದ್ಧ ಭಿಕ್ಕುಗಳು, ಬ್ರಾಹ್ಮಣ ಪಂಡಿತರನ್ನ ಕೊಂದು ಹಾಕದ. ಸಾಕಷ್ಟು ಜನ ಗ್ರಂಥ ಭಂಡಾರಕ್ಕೆ ಬಿದ್ದ ಬೆಂಕಿಯಲ್ಲಿ ಸುಟ್ಟು ಹೋದ್ರು. ಇನ್ನು ಕೆಲವರು ಅಲ್ಲಿಂದ ಟಿಬೆಟ್ ಕಡೆಗೆ ಹೋಗಿ ಜೀವ ಉಳಿಸ್ಕೊಂಡ್ರು. ಹೀಗೆ ಬಿಹಾರ ಅಥವಾ ವಿಹಾರ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಈ ಭೂಪ್ರದೇಶದ ಮೇಲೆ ತನ್ನ ಆಧಿಪತ್ಯವನ್ನ ಸ್ಥಾಪಿಸಿದ್ದ ಖಿಲ್ಜಿ ಅಲ್ಲಿಂದ ಪಕ್ಕದ ವಂಗ ಅಥವಾ ಬಂಗಾಳದ ಮೇಲೆ ಬಿದ್ದ. ಅವತ್ತಿಗಲ್ಲಿ ಲಕ್ಷ್ಮಣ ಸೇನಾ ಅನ್ನೋ ಅರಸ ಆಳ್ವಿಕೆ ಮಾಡ್ತಾ ಇದ್ದ. ಅವನು ವಯಸ್ಸು 80 ದಾಟಿತ್ತು. ಬಲಿಷ್ಠ ಸೇನೆ ಇರಲಿಲ್ಲ. ಯುದ್ಧ ಮಾಡೋ ಚೈತನ್ಯ ಮತ್ತು ವಯಸ್ಸು ಕೂಡ ಆ ಅರಸನಲ್ಲಿರಲಿಲ್ಲ. ಹೀಗಾಗಿ ಬಂಗಾಳ ಬಹು ಸುಲಭವಾಗಿ ಬಕ್ತಿಯಾರನ ಕೈಗೆ ಸಿಕ್ಕಿಬಿಡ್ತು. ಹೀಗೆ ಎಲ್ಲೂ ದೊಡ್ಡ ಪ್ರತಿರೋಧ ಇಲ್ಲದೆ ಸುಲಭವಾಗಿ ತಾನು ದಾಳಿ ಮಾಡಿದ ಪ್ರದೇಶಗಳನ್ನ ಗೆಲ್ತಾ ಬಂದ ಬಕ್ತಿಯಾರನಿಗೆ ಬಂಗಾಳದ ಪಕ್ಕದಲ್ಲೇ ಬಲಿಷ್ಠ ಪ್ರತಿಸ್ಪರ್ಧಿಯೊಬ್ಬನಿದ್ದ. ಅವನ ಹೆಸರು ರಾಜ ಪೃಥು. ಗೆಳೆಯರೆ, ರಾಜ ಪೃಥು ಇವತ್ತಿನ ಅಸ್ಸಾಂ ಪ್ರಾಂತವನ್ನು ಆಳ್ತಾ ಇದ್ದವನು. ಅದನ್ನು ಅವತ್ತಿಗೆ ಕಾಮರೂಪ ಅಂತ ಕರಿತಾ ಇದ್ರು. ಅದರ ಅರಸ ಪೃಥುಗೆ ಜಲಪೇಶ್ವರ ಅನ್ನೋ ಮತ್ತೊಂದು ಹೆಸರು ಕೂಡ ಇತ್ತು. ಈ ಜಲಪೇಶ್ವರನ ಹೆಸರಲ್ಲೇ ಇವತ್ತಿನ ಬಾಂಗ್ಲಾದೇಶದಲ್ಲಿ ಜಲಪಾಯಗುರಿ ಅನ್ನೋ ಒಂದು ಊರು ಕೂಡ ಇದೆ. ಈ ಜಲಪೇಶ್ವರ ಪೃಥು ಇವತ್ತಿನ ಒಂದಷ್ಟು ಬಂಗಾಳ ಹಾಗೂ ಅಸ್ಸಾಂ ಪ್ರದೇಶಗಳನ್ನ ಒಳಗೊಂಡ ಕಾಮರೂಪ ಅನ್ನೋ ದೇಶವನ್ನ ಆಳ್ತಾ ಇದ್ದ ಬಲಿಷ್ಠ ಅರಸ. ಯುದ್ಧಗಳಲ್ಲಿ ಸೋತ ಇತಿಹಾಸವೇ ಅವನಿಗಿರಲಿಲ್ಲ. ಅವನ ರಾಜ್ಯ ಚಿಕ್ಕದಾದರೂ ಸೇನೆ ಬಲಿಷ್ಠವಾಗಿತ್ತು. ಅವನ ಬಗ್ಗೆ ಗೊತ್ತಾದ ಕೂಡಲೇ ಬಕ್ತಿಯಾರನ ಎದೆಯಲ್ಲಿ ಸಣ್ಣದೊಂದು ಭಯ ಶುರುವಾಯಿತು. ಹೀಗಾಗಿ ಅಲ್ಲಿಗೆ ತನ್ನ ರಾಯಭಾರಿಗಳನ್ನು ಕಳುಹಿಸಿ ಸ್ನೇಹ ಸಂಧಾನದ ಮಾತುಗಳನ್ನು ಶುರು ಮಾಡಿಕೊಂಡ. ಹಾಗೆ ನಾನು ಟಿಬೆಟ್ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ನಿನ್ನ ಸಹಾಯ ಬೇಕು ಅಂತ ಕೂಡ ಬಕ್ತಿಯಾರ್ ರಾಜ ಪೃಥುನ ಕೇಳ್ಕೊಂಡ. ರಾಜ ಪೃಥು ಕೂಡ ತುಂಬಾನೇ ಬುದ್ಧಿವಂತ. ಅವನಿಗೆ ಬಿಹಾರ ನಾಶವಾದ ವಿಷಯ ಗೊತ್ತಾಗಿತ್ತು. ಅಷ್ಟೇ ಅಲ್ಲ, ಬಕ್ತಿಯಾರ್ ಖಿಲ್ಜಿಯ ಸೇನೆ ಮತ್ತು ಅದರ ಶಕ್ತಿಗಳು ಕೂಡ ಗೊತ್ತಾಗಿದ್ವು. ಹೀಗಾಗಿ ಖಿಲ್ಜಿಯ ರಾಯಭಾರಿಯ ಜೊತೆ ತುಂಬ ಶಾಂತಿಯುತವಾಗಿ ವರ್ತಿಸಿ ಅವನನ್ನು ಕಳುಹಿಸಿಕೊಟ್ಟ. ಜೊತೆಗೆ ಟಿಬೆಟ್ ಮೇಲೆ ನಾವು ಕೂಡ ದಾಳಿ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀವಿ, ಆದರೆ ಇದು ಸೂಕ್ತ ಸಮಯ ಅಲ್ಲ ಅನ್ನೋ ಸಲಹೆಯನ್ನು ಕೂಡ ಅವನಿಗೆ ಕೊಟ್ಟು ಕಳುಹಿಸಿದ್ದ. ಆದರೆ ಬಕ್ತಿಯಾರ್ ಆಗಲೇ ಟಿಬೆಟ್ ಮೇಲೆ ದಾಳಿಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಾಗಿತ್ತು. ಹೀಗಾಗಿ ಪೃಥು ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಖಿಲ್ಜಿ ಟಿಬೆಟ್ ಕಡೆಗೆ ಸೇನೆಯನ್ನು ನುಗ್ಗಿಸೇ ಬಿಟ್ಟ. ಗೆಳೆಯರೆ, ಅವತ್ತಿಗೆ ಟಿಬೆಟ್ ಅನ್ನೋದು ತುಂಬಾ ಅರಾಜಕತೆಗೆ ಈಡಾಗಿತ್ತು. ಅಲ್ಲಿ ಸುಭದ್ರ ಆಡಳಿತ ಇರಲಿಲ್ಲ. ಹೀಗಾಗಿ ಅದನ್ನು ಆಕ್ರಮಿಸಿಕೊಂಡು ಬಿಡೋದಕ್ಕೆ ಇದು ಸರಿಯಾದ ಸಮಯ ಅಂತ ಈ ಬಕ್ತಿಯಾರ್ ಭಾವಿಸಿದ್ದ. ಹಾಗೆ ಟಿಬೆಟ್ ಹಾಗೂ ಬಂಗಾಳದ ನಡುವೆ ಒಂದು ವ್ಯಾಪಾರ ಮಾರ್ಗ ಆಯ್ತು. ಅಲ್ಲಿಂದ ಕುದುರೆಗಳು ಇಲ್ಲಿಗೆ ಬರ್ತಾ ಇದ್ವು. ಇಲ್ಲಿಂದ ವಿವಿಧ ಆಹಾರ ಪದಾರ್ಥಗಳು ಅಲ್ಲಿಗೆ ಹೋಗ್ತಾ ಇದ್ವು. ಭೂತಾನ್, ಸಿಕ್ಕಿಂ ಮತ್ತು ಅಸ್ಸಾಂ ಮೂಲಕ ಬಂಗಾಳದವರೆಗೆ ನಡೀತಾ ಇದ್ದ ವ್ಯಾಪಾರ ಇದು. ಹಾಗೇನೆ ಚೈನಾದಿಂದ ಸಿಲ್ಕ್ ರೂಟ್ ಕೂಡ ಟಿಬೆಟ್ ಮೂಲಕವೇ ಹಾದು ಹೋಗ್ತಾ ಇತ್ತು. ಹೀಗಾಗಿ ಈ ಪ್ರದೇಶವನ್ನು ಆಕ್ರಮಿಸಿಕೊಂಡು ಬಿಟ್ರೆ ದೊಡ್ಡ ವ್ಯಾಪಾರಿ ಮಾರ್ಗ ತನ್ನ ಕೈಗೆ ಸಿಕ್ಕಿಬಿಡುತ್ತೆ. ಅದು ತನ್ನ ಶ್ರೀಮಂತಿಕೆಯನ್ನ, ಪ್ರಭಾವವನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ ಅಂತ ಖಿಲ್ಜಿ ಕನಸು ಕಾಣೋದಕ್ಕೆ ಶುರು ಮಾಡಿದ. ಹೀಗಾಗಿ ಅವನು ಟಿಬೆಟ್ ಕಡೆಗೆ ಸೇನೆಯನ್ನು ನುಗ್ಗಿಸ್ದ. ಆದ್ರೆ ಅದು ಅವನ ಅಂತಿಮ ಯಾತ್ರೆ ಆಗುತ್ತೆ ಅನ್ನೋ ಸಣ್ಣ ಸುಳಿವು ಕೂಡ ಅವನಿಗೆ ಗೊತ್ತಿರಲಿಲ್ಲ. ಟಿಬೆಟ್ ಅನ್ನೋದು ಈ ಆಫ್ಘನ್ ಟರ್ಕಿಕ್ ಸೇನೆಗೆ ತುಂಬಾ ಹೊಸತಾಗಿತ್ತು. ಅಲ್ಲಿನ ದಾರಿಗಳು ಗೊತ್ತಿರಲಿಲ್ಲ. ಗುಡ್ಡಗಾಡು ಯುದ್ಧದ ಪರಿಚಯ ಕೂಡ ಈ ಸೇನೆಗೆ ಇರಲಿಲ್ಲ. ಆದರೂ ಸುಮಾರು 10,000 ಸೈನಿಕರ ಪಡೆ
ಖಿಲ್ಜಿಯ ಜೊತೆಗಿತ್ತು. ಅವರಿಗೆ ದಾರಿ ತೋರಿಸೋದಕ್ಕೆ ಅಲ್ಲಿ ಆಲಿಮೆಕ್ ಅನ್ನೋನೊಬ್ಬ ಇವನಿಗೆ ಸಿಕ್ಕಿದ್ದ. ಅವನು ಸ್ಥಳೀಯ ಬುಡಕಟ್ಟು ಜನಾಂಗಕ್ಕೆ ಸೇರಿದವನು ಮತ್ತು ಆ ಜನಾಂಗದಿಂದ ಇಸ್ಲಾಂಗೆ ಮತಾಂತರಗೊಂಡಿದ್ದ ಮೊದಲ ವ್ಯಕ್ತಿ ಕೂಡ ಅವನಾಗಿದ್ದ. ಅವನ ಮಾರ್ಗದರ್ಶನದಲ್ಲಿ ಖಿಲ್ಜಿಯ ಸೇನೆ ಚುಂಬಿ ವ್ಯಾಲಿ ಕಡೆಗೆ ಹೆಜ್ಜೆ ಹಾಕ್ತು. ಅಲ್ಲಿ ದಾರಿಯಲ್ಲಿ ಸಿಕ್ಕ ಬೌದ್ಧರ ಮಂದಿರಗಳನ್ನ ಲೂಟಿ ಹೊಡಿತಾ, ಅಲ್ಲಿನ ಊರುಗಳನ್ನ ಕೊಳ್ಳೆ ಹೊಡಿತಾ ವ್ಯಾಲಿಯ ಮಧ್ಯಭಾಗಕ್ಕೆ ಇವರು ಬರೋ ಹೊತ್ತಿಗೆ ಆಕಾಶದಲ್ಲಿ ಮೋಡಗಳು ಆವರಿಸೋದಕ್ಕೆ ಶುರುವಾಗಿದ್ದು, ಅಲ್ಲಿ ಹಾದಿಯುದ್ದಕ್ಕೂ ಅಂಥ ಯಾವ ದೊಡ್ಡ ಪ್ರತಿರೋಧನೂ ಇರಲಿಲ್ಲ. ಹೀಗಾಗಿ ಟಿಬೆಟನ್ನರು ಹೆದರಿ ಓಡ್ ಹೋಗಿದ್ದಾರೆ, ನಮಗಿನ್ನು ಗೆಲುವು ಗ್ಯಾರಂಟಿ ಅಂದುಕೊಂಡ ಖಿಲ್ಜಿಯ ಸೈನ್ಯ ಉತ್ಸಾಹದಿಂದ ಹೆಜ್ಜೆ ಹಾಕ್ತಾ ಇತ್ತು. ಇವರು ವ್ಯಾಲಿಯ ಮಧ್ಯಕ್ಕೆ ಬರ್ತಿದ್ದ ಹಾಗೆ ಟಿಬೆಟ್ ಬುಡಕಟ್ಟು ಸೇನೆ ಇವರ ಮೇಲೆ ಮಿಂಚಿನ ಆಕ್ರಮಣವನ್ನು ಮಾಡಿತು. ಗೆಳೆಯರೆ, ಅದು ಖಿಲ್ಜಿಗೆ ಅತಿ ದೊಡ್ಡ ಶಾಕ್ ಆಗಿತ್ತು. ಹೀಗಾಗತ್ತೆ ಅಂತ ಅವನು ಅಂದ್ಕೊಂಡೂ ಇರಲಿಲ್ಲ. ಅಲ್ಲಿಂದ ಸೇನೆ ಚಲ್ಲಾಪಿಲ್ಲಿ ಆಯಿತು. ಖಿಲ್ಜಿ ಇನ್ನೂ ಮುಂದಕ್ಕೆ ಹೋದರೆ ಅಪಾಯ ಅನ್ನೋದನ್ನು ಅರ್ಥ ಮಾಡಿಕೊಂಡ ಅಲ್ಲಿಂದ ವಾಪಸ್ ಹೊರಟ. ಆ ದಾರಿಯಲ್ಲಿ ಕೂಡ ಟಿಬೆಟನ್ನರು ಗೆರಿಲ್ಲಾ ಯುದ್ಧಕ್ಕೆ ನಿಂತಿದ್ದರು. ಅದರ ಜೊತೆಗೆ ಮಳೆ ಬೇರೆ ಶುರುವಾಯಿತು. ಆ ಹಾದಿಯುದ್ದಕ್ಕೂ ಇವರಿಗೆ ಎಲ್ಲೂ ಕೂಡ ತಿನ್ನೋದಕ್ಕೆ ಆಹಾರ ಸಿಗದ ಪರಿಸ್ಥಿತಿ ನಿರ್ಮಾಣ ಆಯಿತು. ಕಡೆಗೆ ಈ ಮ್ಲೇಚ್ಛ ಸೇನೆಯ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ, ಅವರು ತಾವು ತಗೊಂಡು ಹೋಗಿದ್ದ ಕುದುರೆಗಳಿದ್ವಲ್ಲ, ಅವುಗಳನ್ನೇ ಕೊಂದು ಅದರ ಮಾಂಸ ತಿಂದು ಬದುಕುಳಿಬೇಕಾಗಿ ಬಂತು. ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿ ಕಡೆಗೆ ಆಲಿಮೆಕ್ ತೋರಿಸಿದ ದಾರಿಯ ಮೂಲಕ ಖಿಲ್ಜಿಯ ಅಳಿದುಳಿದ ಸೇನೆ ಬಂಗಾಳದ ಬಯಲಿಗೆ ಬಂದು ನಿಟ್ಟುಸಿರು ಬಿಡಬೇಕು. ಅಷ್ಟರಲ್ಲಿ ಅವರ ಕಣ್ಣಿಗೆ ಕಾಮರೂಪದ ಸೇನೆ ಕಾಣಿಸ್ಕೊಂಡು ಬಿಡ್ತು. ಗೆಳೆಯರೆ, ಇವರು ಕಾಮರೂಪದ ಮೂಲಕ ತಮ್ಮ ರಾಜ್ಯಕ್ಕೆ ವಾಪಸ್ ಹೋಗಬೇಕು ಅಂದ್ಕೊಂಡಿದ್ರು. ಅಲ್ಲಿ ತೀಸ್ತಾ ನದಿಯನ್ನು ದಾಟಬೇಕಿತ್ತು. ಆ ಯುದ್ಧದ ಬಗ್ಗೆ ಪರ್ಷಿಯನ್ ಇತಿಹಾಸಕಾರ ಮಿನ್ಹಾಜ್ ಇ ಸಿರಾಜ್ ತನ್ನ ತಬಾಕತ್ ಇ ನಾಸಿರಿ ಅನ್ನೋ ಪುಸ್ತಕದಲ್ಲಿ ತುಂಬಾ ವಿವರವಾಗಿ ಹೇಳ್ತಾ ಹೋಗ್ತಾನೆ. ಮಳೆಗಾಲ, ಹೀಗಾಗಿ ತೀಸ್ತಾ ನದಿ ತುಂಬಿ ಹರಿತಾ ಇತ್ತು. ಅದನ್ನ ದಾಟೋದಿಕ್ಕೆ ಅಂತ ಅಲ್ಲಿದ್ದದ್ದು ಒಂದೇ ಒಂದು ಕಲ್ಲಿನ ಸೇತುವೆ. ಇವರು ಹೋಗುವಾಗ ಅದಿತ್ತು, ಆದ್ರೆ ವಾಪಸ್ಸು ಬರುವಾಗ ಅಲ್ಲಿ ಸೇತುವೆನೇ ಇರಲಿಲ್ಲ. ಗಾಬರಿಯಾದವರು ಏನು ಮಾಡಬೇಕು ದಿಕ್ಕು ತೋಚದೆ ನಿಂತರು. ಅಷ್ಟರಲ್ಲಿ ಕಾಮರೂಪದ ಸೈನ್ಯ ಇವರ ಮೇಲೆ ಮುರುಕೊಂಡು ಬಿತ್ತು. ಅಲ್ಲಿ ಟಿಬೆಟ್ ಕಡೆಯಿಂದ ಇವರು ವಾಪಸ್ಸು ಬರೋ ಹೊತ್ತಿಗೆ ಕಾಮರೂಪದ ರಾಜ ಪೃಥು ಒಂದು ಅದ್ಭುತ ಯುದ್ಧ ವ್ಯೂಹವನ್ನು ರಚನೆ ಮಾಡಿದ್ದ. ಅದನ್ನ ಸ್ಕಾರ್ಚ್ಡ್ ಅರ್ತ್ ಸ್ಟ್ರಾಟಜಿ ಅಂತ ಕರೀತಾರೆ. ಅಂದ್ರೆ ಶತ್ರು ಸೇನೆ ಬರುವಾಗ ಅಲ್ಲವರಿಗೆ ಎಲ್ಲೂ ಆಹಾರ, ನೀರು, ಪ್ರಾಣಿ, ಪಶು, ಪಕ್ಷಿ ಏನೂ ಸಿಗದಂಥ ವಾತಾವರಣವನ್ನು ಸೃಷ್ಟಿ ಮಾಡೋದು. ಅದಕ್ಕಾಗಿ ಪೃಥು ಏನು ಮಾಡಿದ್ದ ಅಂದರೆ, ಆ ಹಾದಿಯುದ್ದಕ್ಕೂ ಏನೂ ಇಲ್ಲದ ಹಾಗೆ ಅಲ್ಲಿನ ಎಲ್ಲ ಬೆಳೆಗಳನ್ನು, ಆಹಾರ ಪದಾರ್ಥಗಳನ್ನು, ಹುಲ್ಲುಗಾವಲುಗಳಿಗೆ ಕೂಡ ಬೆಂಕಿ ಹಚ್ಚಿಸಿಬಿಟ್ಟಿದ್ದ. ಸಾಕಷ್ಟು ದಿನಗಳ ಕಾಲ ಪ್ರಯಾಣದಲ್ಲಿ ಸೇನೆಗೆ ಏನೂ ಸಿಗದೇ ಇದ್ರೆ ಹಸಿವು, ನೀರಡಿಕೆಗಳೇ ಅವರನ್ನ ಹೈರಾಣಾಗಿ ಹೋಗೋ ಹಾಗೆ ಮಾಡುತ್ತವೆ. ಆಮೇಲೆ ಯುದ್ಧ ಮಾಡೋದಿಕ್ಕಾದ್ರೂ ಅಲ್ಲಿ ಶಕ್ತಿ ಎಲ್ಲಿಂದ ಬರಬೇಕು? ಹೀಗೆ ದಿಗ್ಭ್ರಮೆಗೊಂಡು ಖಿಲ್ಜಿಯ ಸೈನ್ಯ ನಿಂತಿದ್ದಾಗಲೇ ಪೃಥುವಿನ ಚಿಕ್ಕ ತುಕಡಿಯೊಂದು ಇವರ ಮೇಲೆ ದಾಳಿ ಮಾಡ್ತು. ಸಿಕ್ಕವರನ್ನ ಕತ್ತರಿಸ್ತಾ ಹೋಯ್ತು. ಖಿಲ್ಜಿ ಕೂಡ ತೀವ್ರವಾಗಿ ಗಾಯಗೊಂಡ. ಆದ್ರೆ ಅಲಿಮೆಕ್ ಅನ್ನೋ ಹೊಸದಾಗಿ ಮತಾಂತರಗೊಂಡಿದ್ದ ಬುಡಕಟ್ಟು ಯೋಧ ಇದನ್ನಲ್ಲ, ಅವನು ಖಿಲ್ಜಿಯನ್ನ ಮತ್ತೊಂದು ಹಾದಿಯ ಮೂಲಕ ಸುರಕ್ಷಿತವಾಗಿ ದೇವಕೋಟ ಅನ್ನೋ ಊರಿಗೆ ತಲುಪಿಸಿದ. ಅದು ಕೂಡ ಖಿಲ್ಜಿಯ ರಾಜ್ಯದಲ್ಲೇ ಇದ್ದ ಕೋಟೆ. ಅಲ್ಲಿಗೆ ಬಂದ ಖಿಲ್ಜಿ ಹಾಸಿಗೆ ಹಿಡಿದ. ಆ ಸೋಲು ಹಾಗೂ ಯುದ್ಧದಲ್ಲಾದ ಗಾಯ ಎರಡೂ ಕೂಡ ಅವನನ್ನ ಡಿಪ್ರೆಷನ್ಗೆ ತಳ್ಳಿದ್ವು. ವಿಚಿತ್ರ ನಿರಾಸಕ್ತಿಯನ್ನ ಅವನು ಬೆಳೆಸ್ಕೊಂಡಿದ್ದ. ಹೀಗೆ ಬಂದು ಇನ್ನೂ ಒಂದು ವಾರ ಕೂಡ ಆಗಿತ್ತೋ ಇಲ್ವೋ, ಹಾಸಿಗೆಯಲ್ಲಿ ಖಿಲ್ಜಿ ಮಲಗಿದ್ದ. ಅಲ್ಲಿಗೆ ಅವನ ಸೇನಾಪತಿ ಅಲಿ ಮರ್ದಾನ್ ಖಿಲ್ಜಿ ಬಂದ. ಮಲಗಿದ್ದ ಭಕ್ತಿಯಾರನ ಮುಸುಕು ಸರಿಸಿ ಅವನೇನಾ ಅನ್ನೋದನ್ನ ಖಚಿತಪಡಿಸ್ಕೊಂಡ. ಆನಂತರ ಅವನು ತಡ ಮಾಡೋದಿಕ್ಕೆ ಹೋಗ್ಲಿಲ್ಲ. ತನ್ನ ಖಡ್ಗವನ್ನ ಭಕ್ತಿಯಾರನ ಎದೆಗೆ ಇಳಿಸೇ ಬಿಟ್ಟ. ಅಲ್ಲಿಗೆ ಭಕ್ತಿಯಾರ್ ಖಿಲ್ಜಿ ಅನ್ನೋ ಜ್ಞಾನದ್ವೇಷಿ, ವಿಶ್ವವಿದ್ಯಾಲಯ ಭಂಜಕ ದಾಳಿಕೋರ ಮಲಗಿದ್ದ ಹಾಸಿಗೆಯಲ್ಲೇ ಪ್ರಾಣ ಬಿಟ್ಟ. ಗೆಳೆಯರೆ, ಇಲ್ಲಿ ಅಕಸ್ಮಾತ್ ಭಕ್ತಿಯಾರ್ ಖಿಲ್ಜಿ ಹೀಗೆ ಹೀನಾಯವಾಗಿ ಸೋಲು ಕಾಣದೇ ಇದ್ದಿದ್ದರೆ ಬಂಗಾಳದ ಸುತ್ತಮುತ್ತಲಿನ ಬಹುತೇಕ ಸಂಸ್ಥಾನಗಳನ್ನು ಅವನು ತಿಂದುಕೊಂಡು ಬಿಡ್ತಾ ಇದ್ದ. ಅವನು ಕೇವಲ 6 ವರ್ಷಗಳ ಆಡಳಿತ ಹಾಗೂ ದಾಳಿಗಳು ಬಂಗಾಳ ಹಾಗೂ ಬಿಹಾರದಲ್ಲಿ ಬೌದ್ಧರ ಹೆಸರಿಲ್ಲದ ಹಾಗೆ ಮಾಡಿದ್ವು. ಇಂಥ ಭಕ್ತಿಯಾರನನ್ನು ಸೋಲಿಸಿದ ಕಾಮರೂಪದ ಅರಸ ಪೃಥು ಬಗ್ಗೆ ನಮಗೆ ಯಾವುದಾದ್ರೂ ಪಠ್ಯದಲ್ಲಿ ಒಂದೇ ಒಂದು ಸಾಲನ್ನ ಯಾರಾದರೂ ಹೇಳಿದಾರಾ? ನಿಮಗೆ ಗೊತ್ತಿರಲಿ, ಪೃಥು ಈ ಭಕ್ತಿಯಾರನನ್ನ ಸೋಲಿಸಿದ ಬಗ್ಗೆ ನಮಗೆ 2 ಅಧಿಕೃತ ಉಲ್ಲೇಖಗಳು ಸಿಗುತ್ತವೆ. ಒಂದು ಅಸ್ಸಾಂನ ಕನಾಯ್ವರ್ಷಿ ಶಿಲಾಶಾಸನ, ಅದರ ಮೇಲೆ ಶಕೆ
ತುರಗಯುಗ್ಮಸೆ ಮಧುಮಾಸೆ ತ್ರಯೋದಸೆ ಕಾಮರೂಪಂ ಸಮಾಗತ್ಯ ತುರುಷ್ಕ ಖಯಾಮಯಾಯ ಅಂತ ಬರೆಯಲಾದ ಸಂಸ್ಕೃತದ 2 ಸಾಲುಗಳು ನೋಡೋದಕ್ಕೆ ಸಿಗುತ್ತವೆ. ಅದನ್ನು ಹೊರತುಪಡಿಸಿದ್ರೆ ಪರ್ಷಿಯನ್ ಇತಿಹಾಸಕಾರ ಮಿನ್ಹಾಜ್ ಇ ಸಿರಾಜ್ ತನ್ನ ತಬಾಖತ್ ಇ ನಾಸರಿಯಲ್ಲಿ ಈ ಪೃಥು ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಪೃಥು ಮುಂದೆ ಕೂಡ ಇಸ್ಲಾಮಿಕ್ ಆಕ್ರಮಣಕಾರರ ವಿರುದ್ಧ ಸಾಕಷ್ಟು ಯುದ್ಧಗಳನ್ನು ಮಾಡಬೇಕಾಗಿ ಬರುತ್ತೆ. ಅವನ ಖಡ್ಗ ಎಷ್ಟು ಚುರುಕಾಗಿತ್ತು ಮತ್ತು ಅವನು ದಾಳಿಕೋರರನ್ನ ಹೇಗೆ ಕತ್ತರಿಸಿ ಹಾಕ್ತಿದ್ದ ಅನ್ನೋದನ್ನು ಕೂಡ ಮಿನ್ಹಾಜ್ನ ತಬಾಖತ್ ಇ ನಾಸರಿ ಹೇಳುತ್ತೆ. ಅದರಲ್ಲಿ ರಾಜ ಪೃಥುವಿನ ಅಂತ್ಯದ ಬಗ್ಗೆ ಬರೆಯುವ ಮಿನ್ಹಾಜ್ ಈ ಪೃಥು ನಾಸಿರುದ್ದೀನನ ಜೊತೆ ಯುದ್ಧ ಮಾಡ್ತಾ ವೀರಮರಣವನ್ನಪ್ಪಿದ್ದಾಗಿ ತನ್ನ ಪುಸ್ತಕದಲ್ಲಿ ದಾಖಲು ಮಾಡ್ತಾನೆ. ಈ ತಬಾಖತ್ ಇ ನಾಸಿರಿ ಅನ್ನೋದಿದೆಯಲ್ಲ, ಇದು ಮಾಮಲ್ಕ್ ಸುಲ್ತಾನ ಮೊಹಮ್ಮದ್ ನಾಸಿರುದ್ದೀನನ ಚರಿತ್ರೆ. ನಾಸಿರುದ್ದೀನ್ ಕುತುಬುದ್ದೀನ್ ಐಬಕ್ ಸ್ಥಾಪಿಸಿದ ದೆಹಲಿ ಸುಲ್ತಾನೇಟ್ನಲ್ಲಿ ಬರುವ 8ನೇ ಸುಲ್ತಾನ. ಇವನು ಇಲ್ತಮಶ್ನ ಮಗ. ಇವನು ಕಾಮರೂಪದ ಮೇಲೆ ಅಪಾರ ಸೇನೆಯ ಜೊತೆ ದಾಳಿ ಮಾಡ್ತಾನೆ. ಆ ಯುದ್ಧದಲ್ಲಿ ಪೃಥು ಸಾವಿಗೀಡಾದ ಅನ್ನೋದನ್ನು ಬರೆಯುವ ಮಿನ್ಹಾಜ್ ಯಾರ ಖಡ್ಗ 120,000 ಮುಸ್ಲಿಂ ಸೈನಿಕರನ್ನ ಬಲಿ ತಗೊಂಡಿತ್ತೋ ಅಂಥ ಶಾಪಗ್ರಸ್ತ ಯೋಧ ಪೃಥು ಮೊಹಮ್ಮದ್ ನಾಸಿರುದ್ದೀನನ ಕೈಯಲ್ಲಿ ಹತನಾದ ಅಂತ ಬರೀತಾನೆ. ರಾಜ ಪೃಥುವನ್ನು ನಾಸಿರುದ್ದೀನ್ ಕೊಂದ ಅಂತ ಬರೆಯುವಾಗ ಕೂಡ ಪೃಥು 120,000 ಮುಸ್ಲಿಂ ದಾಳಿಕೋರರನ್ನು ಸಂಹರಿಸಿದ್ದ ಅನ್ನೋದನ್ನು ದಾಖಲಿಸೋದಕ್ಕೆ ಮಿನ್ಹಾಜ್ ಮರೆಯೋದಿಲ್ಲ. ಆದರೆ ನಮಗೇನಾಗಿದೆ, ದಾಳಿಕೋರರನ್ನು ಮೆಟ್ಟಿ ನಿಂತ ಭಾರತೀಯ ವೀರರ ಬಗ್ಗೆ ನಾವು ನಮ್ಮ ಮಕ್ಕಳಿಗೆ ಹೇಳೋದಕ್ಕೆ ಕೂಡ ಹೋಗೋದಿಲ್ಲ. ಯಾಕೆ? ಪಠ್ಯಪುಸ್ತಕಗಳನ್ನು ರಚಿಸುವ ಮಹಾಮೇಧಾವಿಗಳು ಒಮ್ಮೆ ಈ ಬಗ್ಗೆ ಗಮನ ಕೊಡ್ತಾರಾ? ಎಷ್ಟು ದಿನ ಸೋಲಿನ ದಾಳಿಗಳ ಪ್ರೊಪಗಂಡ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ತಾ ಹೋಗ್ತೀರಿ? ಅವುಗಳ ಜೊತೆಗೆ ದಾಳಿಕೋರರನ್ನು ಹಿಮ್ಮೆಟ್ಟಿಸಿದ ಈ ನೆಲದ ವೀರ ಮಕ್ಕಳ ಚರಿತ್ರೆಯನ್ನು ಕೂಡ ಹೇಳಿ. ಇದು ಗೆಳೆಯರೆ, ನಲಂದವನ್ನು ನಾಶ ಮಾಡಿದ ಖಿಲ್ಜಿಯ ಅಂತ್ಯ ಮತ್ತು ನಳಂದದ ನಾಶಕ್ಕೆ ಪ್ರತೀಕಾರ ಹೇಳಿದ ಮಹಾಯೋಧ ರಾಜ ಪೃಥುವಿನ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.